ಹಿಂದಿನ ಸಂಚಿಕೆಯಲ್ಲಿ ಮಹೇರಾದ ಶಾರದಾ ಮಂದಿರದ ಸುಂದರವಾದ ರೂಫಿನ ವ್ಯವಸ್ಥೆ ಮತ್ತು ತಾಯಿ ಶಾರದಾದೇವಿಯ ದರ್ಶನವನ್ನು ಮಾಡಿಕೊಂಡ ನಾವು ನೇರವಾಗಿ ಪ್ರಯಾಗ್ರಾಜ್ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ. ಕಾರ್ನಲ್ಲಿ ಇಷ್ಟು ದೂರದವರೆಗೆ ನಾವು ಪ್ರಯಾಣ ಮಾಡಿದರೂ ಕೂಡ ನಮಗೆ ಆಯಾಸ ಆಗಲಿಲ್ಲ. ಕಾರಣ ಏನಂದರೆ ನಾವು ಕಾರ್ನಲ್ಲಿರುವ ಎಲ್ಲರಿಗೂ ಕೂಡ ಡ್ರೈವಿಂಗ್ ಬರ್ತಿತ್ತು. ಸುಮಾರು 200 ಕಿಲೋಮೀಟರ್ ಹೋದ ತಕ್ಷಣ ಮತ್ತೊಬ್ಬರು ಡ್ರೈವಿಂಗ್ ತೋಳ್ತಿದ್ವಿ. ಹೀಗಾಗಿ ಆಯಾಸ ಆಗ್ತಿರ್ಲಿಲ್ಲ. ಆಮೇಲೆ ಯಾರು ಡ್ರೈವಿಂಗ್ ಮಾಡಿದ್ರಲ್ಲ ಅವರೆಲ್ಲ ರೆಸ್ಟ್ ಮಾಡ್ತಿದ್ರು. ನಂತರ ಮತ್ತೆ ಪ್ರಯಾಣವನ್ನು ಮುಂದುವರೆಸ್ತಿದ್ವಿ ಸ್ನೇಹಿತರೆ. ಈಗ ನಮ್ಮ ಪ್ರಯಾಣ ಪ್ರಯಾಗ್ರಾಜದ ಕಡೆ ಬೆಳೆಸಿತು. ಪ್ರಯಾಗ್ರಾಜ್ ಐತಿಹಾಸಿಕ ಹಿನ್ನೆಲೆ ಒಳಗೊಂಡಿರುವ ನಗರ. ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದ ಗುರುತನ್ನು ಒಳಗೊಂಡಿರುವಂಥ ನಗರ ಪ್ರಯಾಗ್ರಾಜ್. ಚಂದ್ರಶೇಖರ್ ಆಜಾದ್ ಎನ್ನುವಂಥ ಹುತಾತ್ಮರಾದಂತಹ ಸ್ಥಳ ಪ್ರಯಾಗ್ರಾಜ್. ಭಾರತದ ಮೊದಲ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರ ಮನೆ ಇರುವಂತಹ ಜಾಗ ಪ್ರಯಾಗ್ರಾಜ್. ಅಷ್ಟೇ ಅಲ್ಲ, ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಸಂಗಮವಾದ ಸ್ಥಳ ಪ್ರಯಾಗರಾಜ್. ಇಂತಹ ಪ್ರಯಾಗರಾಜದ ದರ್ಶನದ ಕಡೆ ನಮ್ಮ ಪ್ರಯಾಣ ಆರಂಭವಾಯಿತು. ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿರುವಂತಹ ಪ್ರಯಾಗರಾಜವನ್ನು ನೋಡಬೇಕು ಅಂತ ತಿಳ್ಕೊಂಡು ನಾವು ಪ್ರಯಾಗರಾಜ್ ಕಡೆ ಹೋಗುವಂತ ಸಂದರ್ಭದಲ್ಲಿ ನಮಗಲ್ಲೇ ಒಂದು ಕಡೆ ಚಾ ಕುಡಿಬೇಕು ಅಂತ ನಿಲ್ಲಿಸಿದ್ವಿ ಸ್ನೇಹಿತರೆ. ಮಣ್ಣಿನ ಲೋಟದಲ್ಲಿ ತಂದುಕೊಟ್ಟು ಚಾವನ್ನು ತಂದುಕೊಟ್ರು. ನಮಗೆ ಆಶ್ಚರ್ಯ ಆಯಿತು, ಈ ಮಣ್ಣಿನ ಲೋಟ ಯಾವ ರೀತಿಯಾಗಿ ಇದಲ್ಲಪ್ಪ ಅಂತ ತಿಳ್ಕೊಂಡು. ಆದರೆ ಉತ್ತರ ಭಾರತ ಮತ್ತು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಈ 2 ರಾಜ್ಯಗಳಲ್ಲಿ ಚಾವನ್ನು ಮಣ್ಣಿನ ಕಪ್ಪಿನಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಮಗೆಲ್ಲ ಸಂತೋಷ ಅನಿಸ್ತು, ಖುಷಿ ಅನಿಸ್ತು, ಆನಂದ ಅನಿಸ್ತು. ಈ ಮಣ್ಣಿನ ಲೋಟದಲ್ಲಿ ಚಾ ಕುಡಿದು ನಾವು ಮತ್ತೆ ಪ್ರಯಾಣವನ್ನು ಬೆಳೆಸಿದ್ವಿ ಸ್ನೇಹಿತರೆ. ಪ್ರಯಾಗ್ರಾಜ್ ಬಂದಾಗ ಸಾಯಂಕಾಲ 10 ಗಂಟೆಯಾಗಿತ್ತು. ಎಲ್ಲಿ ಉಳಿದುಕೊಳ್ಬೇಕು, ವಸತಿಯಲ್ಲಿ ಮಾಡಬೇಕು ಅಂದಾಗ ಅಲ್ಲಿ ಜಂಗಮವಾಡಿ ಮಠ ಅಂತಿದೆ ಸ್ನೇಹಿತರೆ. ಕರ್ನಾಟಕದವರಿಗೆ ಪ್ರೀತಿಯಿಂದ ಅಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಕೂಡ ಕನ್ನಡದಲ್ಲಿ ಮಾತಾಡ್ತಾರೆ. ನಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸಿ ತಾವು ರೂಮಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮನ್ನ ಪ್ರಯಾಗರಾಜದ ಸ್ನಾನವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ರು. ನಾವು ಪ್ರಯಾಗರಾಜದಲ್ಲಿರುವಂಥ ಈ ಒಂದು ಗಂಗಾ ನದಿಯಲ್ಲಿ ಸಂಗಮದಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ, ಅಂದ್ರೆ ಬೋಟ್ನಲ್ಲಿ ಹೋಗಬೇಕು ಅಂತ ತಯಾರಾದೀವಿ. ನಾವು ಸಂಗಮದಲ್ಲಿ ಬೋಟ್ನಲ್ಲಿ ಹೋಗಬೇಕು ಅಂತ ತಯಾರಾದಾಗ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಸಂಗಮವಿರುವಂತ ಈ ಒಂದು ಪ್ರಯಾಗರಾಜದಲ್ಲಿ ಬೋಟನ್ನು ಆರಂಭವನ್ನು ಮಾಡಿದೀವಿ ಸ್ನೇಹಿತರೆ. ಬೋಟಿನ ಮಧ್ಯಭಾಗದಲ್ಲಿ ನಮ್ಮನ್ನು ಹೋಗಿ ನಿಲ್ಲಿಸಿದ್ರು, ನದಿಯ ಮಧ್ಯಭಾಗದಲ್ಲಿ ಹೋಗಿ ನಿಲ್ಲಿಸಿದ್ರು. ಆ ಸ್ಥಳ ಯಾವುದು ಇತ್ತು ಅಂದರೆ ಗಂಗಾ ನದಿ ಮತ್ತು ಯಮುನಾ ನದಿಗಳು 2 ಸೇರುವ ಸಂಗಮವಾಗಿತ್ತು ಸ್ನೇಹಿತರೆ. ನಾವೆಲ್ಲ ಸ್ಥಳವನ್ನು ನೋಡಿದ್ವಿ. ಗಂಗಾ ನದಿ ಈ ಕಡೆಯಿಂದ ಬರ್ತಿತ್ತು, ಯಮುನಾ ನದಿ ಈ ಕಡೆಯಿಂದ, ಒಂದು ಕಡೆಯಿಂದ ಯಮುನಾ ನದಿ ಬಂದರೆ ಇನ್ನೊಂದು ಕಡೆಯಿಂದ ಗಂಗಾ ನದಿಯನ್ನು ಬರ್ತಿತ್ತು. ಗಂಗಾ ನದಿಯ ಉಗಮಸ್ಥಾನ ಗಂಗೋತ್ರಿಯಿಂದ ಬಂದರೆ ಯಮುನಾ ನದಿಯ ಉಗಮಸ್ಥಾನ ಯಮುನೋತ್ರಿಯಿಂದ 2 ನದಿಗಳು ಬಂದು ಸಂಗಮವಾಗುವ ಸ್ಥಳ ಪ್ರಯಾಗರಾಜ್ ಆಗಿತ್ತು ಸ್ನೇಹಿತರೆ. ಆ ಪ್ರಯಾಗರಾಜದಲ್ಲಿ ಆ ನದಿಯಲ್ಲಿ ಹೋಗಿ ನಾವು ಆ ಸಂಗಮದಲ್ಲಿ ಹೋಗಿ ಆ 2 ನದಿಗಳು ನೋಡುವಂಥ ಸಂದರ್ಭದಲ್ಲಿ ಗಂಗಾ ನದಿಯ ನೀರೇ ಬೇರೆಯಾಗಿತ್ತು, ಯಮುನಾ ನದಿಯ ನೀರೇ, 2 ಕೂಡ ಸಂಗಮವಾದರೂ ಕೂಡ ಇದು ಗಂಗಾ ನದಿ, ಇದು ಯಮುನಾ ನದಿ ಅಂತ ತಿಳ್ಕೊಂಡು 2 ನದಿಯ ನೀರಿನ ಕಲರ್ ಕೂಡ ನಮಗೆ ಬೇರೆ ರೀತಿಯಿಂದ ಕಾಣಿಸ್ತಾ ಇತ್ತು ಸ್ನೇಹಿತರೆ. ಏಕೆಂದರೆ ಅಷ್ಟು ಪವಿತ್ರವಾದ ನದಿ. ನಾವೆಲ್ಲ ಪೌರಾಣಿಕ ಇತಿಹಾಸವನ್ನು ಓದಿಕೊಂಡು ಬೆಳೆದವರು. ಗಂಗಾ ಸ್ನಾನ, ತುಂಗಾ ಪಾನ ಎನ್ನುವಂತಹ ವಿಷಯ ತಿಳ್ಕೊಂಡು ಬೆಳೆದಂಥವರು. ಅಂತ ಗಂಗಾ ನದಿಯಲ್ಲಿ ಅವನ್ನೆಲ್ಲ ನೋಡಿ ಆ ನೀರನ್ನು ಬಾಯಿಯಲ್ಲಿ ಹಾಕ್ಕೊಂಡು ಪವಿತ್ರವಾದ ಗಂಗಾ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡಿ ನಮ್ಮ ಪ್ರವಾಸ ಮುಂದುವರಿಸಿದ್ವಿ ಸ್ನೇಹಿತರೆ. ಎಷ್ಟೋ ಅನುಭವ ಆಯಿತು ತ್ರಿವೇಣಿ ಸಂಗಮದಲ್ಲಿ. ನಮ್ಮ ಈ ಸುಂದರವಾದ ಬೋಟಿಂಗ್ ವ್ಯವಸ್ಥೆ ಅಂತಂದರೆ ಯಾವತ್ತೂ ಕೂಡ ಜೀವನದಲ್ಲಿ ಮರೆಯಲು ಸಾಧ್ಯ ಇರದಂತಹ ಒಂದು ಅನುಭವ ಆ ತ್ರಿವೇಣಿ ಸಂಗಮದಲ್ಲಿ ಕೊಟ್ಟಿತ್ತು ಪ್ರಯಾಗರಾಜದಲ್ಲಿ. ಆ ಪ್ರಯಾಗರಾಜದ ತ್ರಿವೇಣಿ ಸಂಗಮದ ಸ್ನಾನವನ್ನು ಮುಗಿಸಿ ನಾವು ಜವಾಹರ್ಲಾಲ್ ನೆಹರು ಅವರ ಮನೆಗೆ ಹೊರಟಿವಿ ಸ್ನೇಹಿತರೆ. ಆನಂದ ಭವನ ಸ್ವತಂತ್ರ ಭಾರತ ಇತಿಹಾಸದಲ್ಲಿ
ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಂತ ನೂರಾರು ಸಹಸ್ರಾರು ಮೀಟಿಂಗ್ಗಳು ನಡೆದಂಥ ಸ್ಥಳ ಆನಂದ ಭವನ. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿಯು ಕೂಡ ಅದೇ ಮನೆಯಲ್ಲಿ ಇದ್ದ. ಎಲ್ಲ ರೀತಿಯ ಕುರುಹುಗಳು ಕೂಡ ಇವತ್ತಿನವರೆಗೂ ಕೂಡ ಪ್ರೇಕ್ಷಣಿಕವಾಗಿ ಪ್ರೇಕ್ಷಕರಿಗೆ ನೋಡಲು ಅವಕಾಶವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಅದನ್ನೆಲ್ಲವನ್ನು ವೀಕ್ಷಣೆಯನ್ನು ಮಾಡಿದ್ದೀವಿ. ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ವಕೀಲ ವೃತ್ತಿಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಅವರ ತಮ್ಮ ಪುಸ್ತಕಗಳ ಭಂಡಾರವೇ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತು. ಸ್ವಾತಂತ್ರ್ಯಕ್ಕಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಂತ ಮೀಟಿಂಗ್ ನಡೆದ ಸ್ಥಳ ಇದು ಅಂತೂ ಗೊತ್ತಾದಾಗ ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿಯವರ ಮನೆ ಅಂತ ಕೇಳಿದಾಗ ನಮಗೆ ಒಂದು ಕ್ಷಣ ಭಾರತದ ಸ್ವತಂತ್ರದ ಚಳುವಳಿಯ ನೆನಪಾಯಿತು ಸ್ನೇಹಿತರೆ. ಅಂತ ಭವ್ಯವಾದ ಇತಿಹಾಸವನ್ನು ನೆನಪಿಸಿತು ನಮಗೆ ಆನಂದ ಭವನ. ಆನಂದ ಭವನ ಸುಂದರವಾದ ಆ ಒಂದು ಸ್ಥಳದ ವೀಕ್ಷಣೆಯನ್ನು ಮಾಡಿಕೊಂಡಿವಿ. ಅಲ್ಲೇ ಹತ್ತಿರದಲ್ಲಿ ಇರುವಂತಹ ಹಲವಾರು ಪ್ರೇಕ್ಷಣಿಕ ಸ್ಥಳಗಳನ್ನು ನೋಡಿಕೊಂಡು ಮಧ್ಯಾಹ್ನ ಪ್ರಯಾಗರಾಜದಲ್ಲಿ ಊಟದ ವ್ಯವಸ್ಥೆ ಇತ್ತು. ಸುಂದರವಾದ ಅಂದರೆ ರುಚಿಕರವಾದ ಊಟವನ್ನು ಮಾಡಿಕೊಂಡು ನಾವು ಕಾಶಿಯತ್ತ ಪ್ರಯಾಣ ಬೆಳೆಸಿದ್ವಿ. ಜಗತ್ತಿನ ಐತಿಹಾಸಿಕ ನಗರ ಕಾಶಿ, ಹಿಂದೂಗಳ ಪಾಲಿನ ಪವಿತ್ರವಾದ ಸ್ಥಳ ಕಾಶಿ, ವಿಶ್ವನಾಥನ ಸುಂದರವಾದ ಸ್ಥಳ ಕಾಶಿ. ಹಿಂದುವಾಗಿ ಹುಟ್ಟಿದ ಪ್ರತಿಯೊಬ್ಬನೂ ಕೂಡ, ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ಕೂಡ ನೋಡಲೇಬೇಕಾದಂಥ ಸ್ಥಳ ಕಾಶಿ. ಅಂತ ಕಾಶಿಯ ಕಡೆ ನಮ್ಮ ಪ್ರಯಾಣ ಆರಂಭಿಸಿದ್ವಿ. ಕಾಶಿಯ ಅನುಭವ, ಅಲ್ಲಿಯ ವಿಶ್ವನಾಥನ ಸನ್ನಿಧಿಯಲ್ಲಿ 3 ತಾಸಿನವರೆಗೆ ನಡೆದ ಭಸ್ಮಾರ್ಚನೆ, ಮಂಗಳಾರತಿ, ಗಂಗಾರತಿ, ಇವೆಲ್ಲದರ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೀವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅನ್ನುವಂಥ ಮಾಹಿತಿಗಳನ್ನು ನೀಡುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.